ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಸಂಜೆಯಿಂದ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಉಳಿದಿರುವಂತಹ ಚಪಾತಿಯಲ್ಲಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಇಲ್ಲಿ ಬುಧವಾರ ಸಂಜೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೆ ಅಲ್ವಾ. ಸಂಜೆ ಫಸ್ಟು ಗಿಡಕ್ಕೆಲ್ಲ ನೀರು ಹಾಕ್ಕೊಂಡ್ಬಿಡೋಣ ಅಂತೇಳಿ ಗಿಡಕ್ಕೆ ಪೈಪಿಂದ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಗಿಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಕೆಟಿಂದ ತೊಗೊಂಡು ಬಂದು ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪೈಪಿಂದನೇ ಇಲ್ಲಿ ನೀರನ್ನ ಹಾಕಿ ಎಲ್ಲ ಗಿಡಕ್ಕೂ ನೀರು ಹಾಕಿದ್ದಾಯಿತು. ಹಾಗೆ ಇನ್ನು ಇಲ್ಲಿ ಪೈಪನ್ನು ಸಹ ನೀಟಾಗಿ ಸುತ್ತಬಿಟ್ಟು ಅದ್ರ ಜಾಗಕ್ಕೆ ಅದನ್ನು ಎತ್ತಿಕ್ತಾ ಇದ್ದೀನಿ. ಇದೊಂಥರ ಸಂಜೆ ರೊಟೀನ್ ಅಂತಲೇ ಹೇಳ್ಬೋದು ನನಗೆ, ಗಿಡಕ್ಕೆ ನೀರು ಹಾಕೋದು ಹಾಗೆ ದೀಪ ಹಚ್ಚೋದು ಅದೆಲ್ಲ. ಈ ಕೆಲಸ ಮಾಡೋದ್ರಿಂದ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ. ಗಿಡಗಳನ್ನ ನೋಡಿಕೊಂಡು ಹಾಗೆ ಅದಕ್ಕೆಲ್ಲ ನೀರು ಹಾಕ್ತಾಯಿದ್ರೆ ಒಂಥರ ಏನೋ ಖುಷಿ ಅನ್ನಿಸ್ತಾ ಇರುತ್ತೆ. ನನಗಂತೂ ಗಿಡ ಬೆಳೆಸೋದಕ್ಕೆ ಹಾಗೆ ಮಿನಿ ಗಾರ್ಡನ್ ಮಾಡಬೇಕು ಅನ್ನೋದು ನನ್ನದೊಂದು ಪುಟ್ಟ ಆಸೆ ಇದೆ. ಹಾಗಾಗಿ ನನಗೆ ಇಷ್ಟವಾಗಿರುವಂತಹ ಗಿಡಗಳನ್ನೆಲ್ಲ ನಾನು ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಹೂವಿನ ಗಿಡ ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಇನ್ನು ಇಲ್ಲಿ ಗಿಡಕ್ಕೆಲ್ಲ ನೀರು ಹಾಕಿದ್ದಾಯಿತು. ಹಾಗೆ ಇವತ್ತು ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಅಂದಿದ್ದೆ ಅಲ್ವಾ, ಅದಕ್ಕೆ ಇಲ್ಲಿ ಚಪಾತಿ ಬೇಕಾಗಿತ್ತು. ನಿನ್ನೆ ನೈಟು ಮಸಾಲ ಚಪಾತಿ ಮಾಡಿದ್ದೆ ನಾನು, ಅದರಿಂದ ನಾನು ಇವತ್ತು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಚಪಾತಿ ಮಿಕ್ತಾನೇ ಇರುತ್ತೆ. ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದಾಗ ಈ ಥರ ನೀವು ಸ್ನ್ಯಾಕ್ಸ್ನ ಮಾಡಿ. ಈ ಸ್ನ್ಯಾಕ್ಸ್ನ 2ರಿಂದ 3 ದಿನ ಇಟ್ಕೊಂಡು ತಿನ್ಬೋದು. ಹಾಗೆ ಎಲ್ಲರೂ ಟ್ರಾವೆಲ್ ಹೋಗುವಾಗ ಮಾಡ್ಕೊಂಡು ಹೋಗ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಬಿಟ್ರೆ ನೀವು ಇದನ್ನು ಮಾಡಬೇಕು ಅಂತಲೇ ಚಪಾತಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರ. ಇನ್ನು ಇಲ್ಲೊಂದು 3 ಚಪಾತಿ ಇತ್ತು. 3 ಚಪಾತಿನ ನಾನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 3/4 ಭಾಗದಷ್ಟು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಏರ್ ಫ್ರೈಯರಲ್ಲಿ ಯಾವ ಥರ ಫ್ರೈ ಮಾಡೋದು ಅಂತ. ಹಾಗಾಗಿ ಇವತ್ತು ಇದನ್ನು ತೋರಿಸ್ತಾ ಇಲ್ಲ. ಇನ್ನು ನಾನಿವತ್ತು ಏರ್ ಫ್ರೈಯರಲ್ಲಿ ಹಾಗೆ ಡೀಪ್ ಫ್ರೈನೂ ಸಹ ಮಾಡ್ಕೊತಿದ್ದೀನಿ. ಅಂದರೆ ಇದರದ್ದು ಚಪಾತಿ ಸ್ನ್ಯಾಕ್ಸು ಹಾಗೆ ಡೀಪ್ ಫ್ರೈ ಮಾಡಿರೋಂತಹ ಚಪಾತಿ ಸ್ನ್ಯಾಕ್ಸಲ್ಲಿ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧದಷ್ಟು ನಾನಿಲ್ಲಿ ಏರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಏರ್ ಫ್ರೈಯರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಪೆರಿ ಪೆರಿ ಮಸಾಲಾನ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡೋದಕ್ಕೆ ಇಟ್ಟೆ. ಇನ್ನು ಅದು ಒಂದು ಸೈಡ್ ರೆಡಿ ಆಗ್ತಾ ಇತ್ತಲ್ವ, ಡೀಪ್ ಫ್ರೈ ಮಾಡೋಣ ಅಂತೇಳಿ ಎಣ್ಣೆನೂ ಸಹ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆನೂ ಸಹ ಬಿಸಿಯಾಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಚಪಾತಿ ಏನಿತ್ತಲ್ಲ ಅದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಚಪಾತಿನೂ ನಾನಿವತ್ತು ಏರ್ ಫ್ರೈಯರಲ್ಲೇ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಏನೋ ಅನ್ನಿಸ್ತು ನನಗೆ, ಒಂದ್ಸರಿ ಎಣ್ಣೆಲಿ ಫ್ರೈ ಮಾಡಿ ನೋಡೋಣ, ಒಂದು ಚಪಾತಿನ 2 ಚಪಾತಿನ ಏರ್ ಫ್ರೈಯರಲ್ಲಿ ಫ್ರೈ ಮಾಡಿ ನೋಡೋಣ ಅಂತ ಹೇಳಿ ಇವತ್ತು ಒಂದು ಚಪಾತಿನ ಮಾತ್ರ ನಾನು ಇಲ್ಲಿ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ. ಅಂದರೆ ಅದರಲ್ಲಿ ಮಾಡಿರುವಂತಹ ಚಪಾತಿ ಚಿಪ್ಸು ಹಾಗೆ ಎಣ್ಣೆಯಲ್ಲಿ ಕರೆದು ಮಾಡಿರುವಂತಹ ಚಪಾತಿ ಚಿಪ್ಸು ಯಾವ ಥರ ಡಿಫ್ರೆನ್ಸ್ ಅನಿಸುತ್ತೆ ಅಂತ ನನಗೂ ಸಹ ಗೊತ್ತಾಗಬೇಕಾಗಿತ್ತು. ಹಾಗಾಗಿ ಇವತ್ತು ಡೀಪ್ ಫ್ರೈನ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿದು ನೀಟಾಗಿ ಡೀಪ್ ಫ್ರೈನೂ ಸಹ ಆಯಿತು. ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಎಣ್ಣೆ ನಾನು ಎಷ್ಟೊಂದು ಹಾಕಿದ್ದೆ, 1/4 ಭಾಗದಷ್ಟು ಎಣ್ಣೆನ ಹಿಂಡ್ಕೊಂಡ್ಬಿಟ್ಟಿದೆ ಚಪಾತಿ. ಹಾಗೆ ಇದು ನೀಟಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಖಾರ ಅದೆಲ್ಲ ಹಾಕಿರೋದ್ರಿಂದ ಮೇಲ್ಗಡೆ ಬರೀ ಪೆರಿ ಪೆರಿ ಮಸಾಲಾನ ಮಾತ್ರ ನಾನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ ನೋಡಿ, ಮಸಾಲ ಚಪಾತಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವೇನಾದರೂ ಪ್ಲೇನ್ ಚಪಾತಿ ಏನಾದರೂ ಮಾಡಿದರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರನ ಅದ್ರ ಜೊತೆಗೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಪೆರಿ ಪೆರಿ ಮಸಾಲ ಜೊತೆಗೆ. ಅಂದರೆ ಪೆರಿ ಪೆರಿ ಮಸಾಲ ಏನಕ್ಕೆ ಹಾಕೋದು ಅಂದರೆ ಈ ಚಿಪ್ಸ್ ತಿನ್ನುವಾಗೆಲ್ಲ ಟಾಂಗಿ ಫ್ಲೇವರ್ ಬರ್ತಾ ಇರುತ್ತೆ ನೋಡಿ ಬಾಯಿಗೆಲ್ಲ, ಅದಕ್ಕೋಸ್ಕರ ಇಲ್ಲಿ ಪೆರಿ ಪೆರಿ ಮಸಾಲಾನ ಹಾಕ್ಕೊತಾ ಇರೋದು. ಇನ್ನು ಒಂದು ಸೈಡು ಚಪಾತಿ ಚಿಪ್ಸನ್ನು ಸಹ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಅದ್ರ ಜೊತೆಗೆ ಟೀ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಟೀಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಚಪಾತಿ ಎಲ್ಲರ ಮನೆಯಲ್ಲೂ ಮಿಕ್ತಾನೇ ಇರುತ್ತೆ. ಏನಪ್ಪ ಮಾಡೋದು ಅನ್ನೋದೊಂದು ಯೋಚನೆ ಇರುತ್ತೆ. ಇನ್ನು ಮಾರನೇ ದಿನ ನಾವೇ ತಿನ್ನಬೇಕಲ್ಲಪ್ಪ ಅನ್ನೋದೊಂದು ಬೇಜಾರು ಸಹ ಇರುತ್ತೆ ಅಲ್ವಾ. ಅಂಥ ಟೈಮಲ್ಲಿ ನೀವು ಈ ಥರ ಫಟಾಫಟ್ ಅಂತ ಚಿಪ್ಸ್ನ ಮಾಡಿ ಮಕ್ಕಳಿಗೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂಗಡಿಯಿಂದ ಯಾವಾಗಲೂ ತೊಗೊಂಬಂದು ಕೊಡ್ತಾ ಇರ್ತೀವಲ್ವ, ಅದ್ರ ಬದಲು ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ನಾವು ಚಿಪ್ಸ್ನ ಮಾಡಿ ಕೊಡ್ಬೋದು. ಇನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಏರ್ ಫ್ರೈರಲ್ಲಿ ಮಾಡಿರುವಂತಹ ಚಿಪ್ಸು ಹಾಗೆ ಡೀಪ್ ಫ್ರೈ ಮಾಡಿರುವಂತಹ ಚಿಪ್ಸಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು. ಒಂದು ಏರ್ ಫ್ರೈಯಲ್ಲಿ ಮಾಡಿರೋ ಚಪಾತಿ ಹಾಗೆ ಡೀಪ್ ಫ್ರೈ ಮಾಡಿರೋಂತಹ ಚಪಾತಿಯಲ್ಲಿ ಎಣ್ಣೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ಹಾಗೆ ನಾನು ನಿಮಗೆ ತೋರಿಸ್ತಾನೆ ಇದ್ದೀನಿ ನೋಡಿ ಯಾವ ಥರ ಎಣ್ಣೆ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಏರ್ ಫ್ರೈಯರಲ್ಲಿ ಮಾಡಿರುವಂತಹ ಚಪಾತಿ ಎಣ್ಣೆನೇ ಇರಲಿಲ್ಲ, ಯಾಕಂದರೆ ಜಾಸ್ತಿ ಎಣ್ಣೆ ಇದಕ್ಕೆ ಬಳಸೇ ಇರಲಿಲ್ಲ. ಹಾಗಾಗಿ
ಎಣ್ಣೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಹಾಗೆ ಡಯಟ್ ಮಾಡೋರಿಗೂ ಸಹ ಚಿಪ್ಸ್ ತಿನ್ನಬೇಕು ಅಂತ ಆಸೆ ಇರುತ್ತೆ. ಈ ಆಲೂ ಚಿಪ್ಸ್ ಹಾಗೆ ಡೀಪ್ ಫ್ರೈ ಮಾಡಿರ್ತೀವಲ್ವ ಅದೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ. ಈ ಥರ ಹೆಲ್ತಿಯಾಗಿ ಚಪಾತಿ ಮಿಕ್ಕಿದಾಗ ಏರ್ ಫ್ರೈಯರ್ ಇದ್ದರೆ ಈ ಥರ ನೀವು ಏರ್ ಫ್ರೈಯರಲ್ಲಿ ಮಾಡಿಕೊಂಡು ತಿನ್ಬೋದು. ಹಾಗೆ ನಾನು ಎರಡನ್ನೂ ಸಹ ಇಲ್ಲಿ ಕ್ರಷ್ ಮಾಡಿನೂ ಸಹ ನೋಡಿದೆ ಯಾವ ಥರ ಅನ್ನಿಸ್ತಾ ಇತ್ತು ಅಂತ ಹೇಳಿಬಿಟ್ಟು. ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಆಗಿತ್ತು. ಹಾಗೆ ಲೈಟ್ ವೆಯ್ಟ್ ಸಹ ಆಗಿತ್ತು ಈ ಚಪಾತಿ. ಸೇಮ್ ಟು ಸೇಮು ಚಿಪ್ಸ್ ತಿನ್ನುವಾಗ ಯಾವ ಥರ ಅನ್ನಿಸ್ತಾ ಇರುತ್ತೆ ನೋಡಿ ಅದೇ ಥರನೇ ಫೀಲ್ ಕೊಡ್ತಾ ಇತ್ತು. ಇನ್ನು ಇಲ್ಲಿ ಎರಡನ್ನೂ ಸಹ ನಾನು ಒಂದೇ ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂದರೆ ಏರ್ ಫ್ರೈರಲ್ಲಿ ಮಾಡಿದ್ದು ಯಾವುದು ಹಾಗೆ ಡೀಪ್ ಫ್ರೈ ಮಾಡಿರೋದು ಯಾವುದು ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿ ಈ ಚಿಪ್ಸು ಗೊತ್ತಾಗ್ತಾ ಇತ್ತು. ಹಾಗೆ ನನಗೆ ಮಾತ್ರ ಏರ್ ಫ್ರೈರಲ್ಲಿ ಮಾಡಿರೋಂತಹ ಚಿಪ್ಸೇ ಇಷ್ಟ ಆಯಿತು. ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇನ್ನು ಚಿಪ್ಸ್ ಅಂತೂ ರೆಡಿಯಾಗಿತ್ತಲ್ವ, ಅದ್ರ ಜೊತೆಗೆ ಟೀನೂ ಸಹ ರೆಡಿಯಾಗಿತ್ತು. ಟೀ ಜೊತೆಗೆ ಚಿಪ್ಸ್ನ ತಿಂದ್ಕೊಂಡು ಸ್ನ್ಯಾಕ್ಸ್ನೂ ಸಹ ನಾನು ಮುಗಿಸ್ಕೊಂಡಿದ್ದೆ. ಹಾಗೆ ಇನ್ನು ನಾಳೆ ಗುರುವಾರಕ್ಕೆ ದೇವ್ರ ಪಾತ್ರೆ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಆ ಕೆಲಸನೂ ಸಹ ಮುಗಿಸ್ಕೊತಾ ಇದ್ದೀನಿ. ಇವತ್ತೇ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ. ಈ ನಡುವೆ ಅಂತೂ ಬೆಳಗ್ಗೆ ಬೇಗ ಇದು ಪೂಜೆ ಮಾಡೋದಕ್ಕೇ ಆಗ್ತಾಯಿಲ್ಲ. ಮೊದಲೆಲ್ಲ ಏನಂದರೆ ಗುರುವಾರ ಬಂದರೆ ಸಾಕು 3:30ಗೆಲ್ಲ ಎದ್ಬಿಟ್ಟು 5 ಗಂಟೆ 5:30 ಪೂಜೆ ಮಾಡ್ಕೊಂಡ್ಬಿಡ್ತಿದ್ದೆ. ಈ ನಡುವೆ ಎದ್ದೇಳೋದಕ್ಕೇ ಆಗ್ತಾಯಿಲ್ಲ. ಅದು ಯಾಕೋ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಇನ್ನು ಬೆಳಗ್ಗೆ ಎದ್ದೇಳಬೇಕು ಅಂತಲೇ ಎಲ್ಲ ಕೆಲಸನೂ ಸಹ ನೈಟು ಮುಗಿಸ್ಕೊಂಡು ಬಿಟ್ಟಿರ್ತೀನಿ. ಅಂದರೆ ಸೋಫಾ ಕ್ಲೀನಿಂಗ್ ಮಾಡಿರೋದಾಯಿತು ಹಾಗೆ ಕಸ ಗುಡಿಸೋದಾಯಿತು ಎಲ್ಲದನ್ನು ಸಹ ನಾನು ನೈಟೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬರೀ ಇನ್ನೊಂದ್ಸರಿ ಕಸ ಗುಡಿಸಿ ಮನೆ ಒರೆಸಿ ಆಚೆನೂ ಸಹ ಕಸ ಗುಡಿಸಿ ನೀರೆಲ್ಲ ಹಾಕಿಬಿಟ್ಟು ಹೊಸ್ಲು ತೊಳೆದು ರಂಗೋಲಿ ಹಾಕ್ಕೊಳ್ಳೋದು ಒಂದು ಕೆಲಸ ಮಾತ್ರ ಇಟ್ಕೊಂಡಿರ್ತೀನಿ. ಹಾಗೂ ಬೇಗ ಎದ್ದೇಳಬೇಕು ಅಂತ ಹೇಳಿ 3:30ಗೆ ಅಲಾರಾಮ್ನ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. 3:30ಗೆ 4 ಗಂಟೆಗೆ 4:15ಗೆ 5 ಗಂಟೆಗೆ 5:15ಗೆ 4 ಅಲಾರಾಮ್ನ ಇಟ್ಕೊಂಡಿರ್ತೀನಿ. ಆದರೆ ಎದ್ದೇಳೋದು ಮಾತ್ರ ನಾನು 4:15 5 ಗಂಟೆಗೇ ಆಗ್ತಾಯಿದೆ. ಹಾಗಾಗಿ ನಾನು ಅಂದ್ಕೊಂಡಿರೋಂತಹ ಟೈಮಿಗಂತೂ ಇವಾಗ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ದೇವ್ರ ಪಾತ್ರೆ ಅದೆಲ್ಲ ತೊಳೆಯೋದು ಹಾಗೆ ಇಟ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆ ಪೂಜೆ ಮಾಡೋದು ಇದ್ದಿದ್ದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ರ ಪಾತ್ರೆ ಹಾಗೆ ಅಡುಗೆ ಮನೆ ದೇವ್ರ ಮನೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ.
ಇನ್ನು ದೇವ್ರ ಮನೆ ಕೆಲಸ ಎಲ್ಲ ಮುಗೀತು. ಹಾಗೆ ನೈಟ್ ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೋಬೇಕಾಗಿತ್ತು. ಬೆಳಗ್ಗೆನೂ ನಾನು ರೊಟ್ಟಿ ಮಾಡಿದ್ದೆ, ಅದ್ರ ಜೊತೆಗೆ ಪಲ್ಯ, ಅನ್ನ ಸಾಂಬಾರು ಎಲ್ಲನೂ ಸಹ ಮಾಡ್ಕೊಂಡಿದ್ದೆ. ರೊಟ್ಟಿ ಮಾತ್ರ ಖಾಲಿಯಾಗಿತ್ತು, ಅನ್ನ ಸಾಂಬಾರು ಅದೆಲ್ಲ ಇತ್ತು. ಹಾಗಾಗಿ ರೊಟ್ಟಿನ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಲ್ಲಿ ರೊಟ್ಟಿನ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ನಮ್ಮ ಅಣ್ಣ ಬರೋದ್ರಿಂದ ನಾನಿಲ್ಲಿ ರೊಟ್ಟಿ ಮಾಡ್ಕೊತಿದ್ದೀನಿ. ನಾನು ನನ್ನ ಮಕ್ಕಳು ಇದ್ರೆ ರೊಟ್ಟಿ ಏನು ಮಾಡೋದಕ್ಕೆ ಏನು ಹೋಗೋದಿಲ್ಲ. ನಮ್ಮ ಅಣ್ಣ ಬೆಳಗ್ಗೆನೂ ರೈಸ್ ತಿಂದಿರ್ತಾನೆ, ಹಾಗೆ ಮಧ್ಯಾಹ್ನನೂ ಸಹ ರೈಸ್ ತಿಂದಿರ್ತಾನೆ ಅಲ್ವಾ. ನೈಟ್ ಆದರೂ ರೊಟ್ಟಿ ತಿನ್ನಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ರೊಟ್ಟಿನ ಮಾಡ್ಕೊತೀನಿ. ಹಾಗೆ ಅವ್ನ ಮಿಸ್ಸಸ್ಸು ಡೆಲಿವರಿಗೆ ಹೋಗಿರೋದ್ರಿಂದ ಅವನು ಇವಾಗ ನಮ್ಮ ಮನೆಗೇ ಬರ್ತಾ ಇದ್ದಾನೆ ಊಟಕ್ಕೆ. ಹಾಗಾಗಿ ಇನ್ನು ರಾತ್ರಿ ಊಟಕ್ಕೆ ರೊಟ್ಟಿ ಸ್ವಲ್ಪ ದಪ್ಪದಾಗಿ ಮಾಡಿ ಹೊಟ್ಟೆ ಉಬ್ಬಿಸಿ ರೊಟ್ಟಿ ಮಾಡ್ಕೊಂಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಈ ರೊಟ್ಟಿ ಮಾಡೋದು ಒಂದು ಕೆಲಸ, ಆದರೆ ರೊಟ್ಟಿ ಮಾಡಾದ್ಮೇಲೆ ಕ್ಲೀನಿಂಗ್ ಕೆಲಸ ಇರುತ್ತೆ ನೋಡಿ, ಅದು ಮಾತ್ರ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ರೊಟ್ಟಿ ಮಾಡಿರ್ತೀವಲ್ವ, ರೊಟ್ಟಿ ಮಾಡಿದ ಮೇಲೆ ಸಿಲ್ಲಿಂಗು ಗಲೀಜಾಗಿರುತ್ತೆ. ಹಾಗೆ ಗ್ಯಾಸ್ ತುಂಬ ಎಲ್ಲ ಹಿಟ್ಟೆಲ್ಲ ಚೆಲ್ಕೊಂಬಿಟ್ಟಿರುತ್ತೆ. ಅದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಊಟ ಮಾಡಬೇಕು ಅನ್ನೋ ಮನಸ್ಸೇ ಹೋಗ್ಬಿಟ್ಟಿರುತ್ತೆ. ನನಗೆ ಮಾತ್ರ ಬಿಸಿ ಬಿಸಿಯಾಗಿರುವಂತಹ ರೊಟ್ಟಿ ತಿನ್ನೋದಕ್ಕೇ ಆಗೋದಿಲ್ಲ. ಯಾಕಂದರೆ ಕ್ಲೀನಿಂಗ್ ಮಾಡ್ಕೊತ ಕೂತ್ಕೊಂಡ್ಬಿಟ್ಟಿರ್ತೀನಲ್ವ, ಹಾಗಾಗಿ ಇನ್ನು ಇಲ್ಲಿ ರೊಟ್ಟಿ ಕೆಲಸನೂ ಸಹ ಮುಗೀತು. ಹಾಗೆ ಇದಾದ ತಕ್ಷಣನೇ ಒಂದು 5 ನಿಮಿಷ ನಾನು ರೆಸ್ಟ್ ಮಾಡಿದೆ. ಅದಾದ ನಂತರ ನಮ್ಮ ಅಣ್ಣನೂ ಸಹ ಬಂದ. ಅವನಿಗೆ ಬಂದ ತಕ್ಷಣನೇ ಊಟಕ್ಕೆ ಹಾಕ್ಕೊಟ್ಟೆ. ಯಾಕಂದರೆ ಅವನು 9:30 ಬಂದುಬಿಡ್ತಾನೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಮತ್ತೆ ಹೋಗ್ಬಿಡ್ತಾನೆ ಅವನು. ಹಾಗಾಗಿ ಬಂದ ತಕ್ಷಣನೇ ಊಟಕ್ಕೆ ಹಾಕ್ಕೊಟ್ರೆ ಆಮೇಲೆ ಕೂತ್ಕೊಂಡು ಮಾತಾಡ್ಕೋಬೋದು ಅಂತ ಹೇಳಿಬಿಟ್ಟು ಬಂದ ತಕ್ಷಣ ಅವನಿಗೂ ಸಹ ಇಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಅವನ ಜೊತೆಗೆ ನನ್ನ ಮಕ್ಕಳಿಗೂ ಸಹ ಊಟಕ್ಕೆ ಬಡಿಸಿದೆ. ಹಾಗೆ ನಾವೆಲ್ಲ ಊಟ ಮುಗಿಸ್ಕೊಂಡು ಅದಾದ ನಂತರ ಇನ್ನು ಇಲ್ಲಿ ಗ್ಯಾಸು ಸಿಲ್ಲಿಂಗ್ ಏನಿತ್ತಲ್ವ, ಗ್ಯಾಸು ಒಲೆಗಳೆಲ್ಲ ನೀಟಾಗಿ ತೊಗೊಂಡು ಅದನ್ನು ಸಹ ವಾಶ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾಳೆ ಗುರುವಾರ ಅಲ್ವಾ, ಎಲ್ಲದನ್ನು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಇಲ್ಲಿ ಎಲ್ಲದನ್ನು ಸಹ ನಾನು ಸಿಂಕಿಗೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ. ನನಗೇನಂದರೆ ನೈಟ್ ಮಲ್ಕೊಳ್ಳೋವಾಗ ಅಡುಗೆ ಮನೆ ಅನ್ನೋದು ಕ್ಲೀನಾಗಿದ್ದರೆ ಮಾತ್ರ ನೈಟು ನಿದ್ದೆ ಬರುತ್ತೆ, ಇಲ್ಲಾಂದರೆ ನಿದ್ದೆನೇ ಬರೋದಿಲ್ಲ. ಒಂದು ಸರಿ ಏನು ಮಾಡ್ತೀನಿ ಅಂದರೆ, ಅಯ್ಯೋ ಪಾತ್ರೆ ಬೆಳಗ್ಗೆ ತೊಳ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀನ, ಆದರೆ ನಿದ್ದೆ ಬರೋದೇ ಇಲ್ಲ. ಅಯ್ಯೋ ಪಾತ್ರೆ ಇಟ್ಟಿದ್ದೀನಲ್ವ, ಒಂದು ಅರ್ಧ ಗಂಟೆ ಆಗಿಬಿಡುತ್ತೆ, ತೊಳ್ಕೊಂಬಂದ್ಬಿಡೋಣವಾ, ಇವಾಗ ತೊಳಿಲಿಲ್ಲ ಅಂದರೆ ಬೆಳಗ್ಗೆ ಅದೇ ಕೆಲಸ ಆಗಿಬಿಡುತ್ತಲ್ವ ಅನ್ನೋದೊಂದು ಯೋಚನೆ ಇರುತ್ತೆ. ಆ ಯೋಚನೆ ಮಾಡೋ ಅಷ್ಟರಲ್ಲಿ ನಾವು ಪಾತ್ರೆಗಳನ್ನ ತೊಳ್ಕೊಂಡೇ ಬಿಟ್ಟಿರ್ತೀವಿ. ಇನ್ನು ಅಷ್ಟೇ ಅಲ್ಲದೇ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಅಡುಗೆ ಮನೆಗೆ ಬಂದ ತಕ್ಷಣನೇ ಗಲೀಜಾಗಿದ್ದರೆ ಒಂಥರ ಏನೋ ಅಯ್ಯೋ ಇದೆಲ್ಲ ಕೆಲಸ ಮಾಡಬೇಕಲ್ಲಪ್ಪ ಅನ್ನೋದೊಂದು ತಲೆಯಲ್ಲಿ ಬಂದುಬಿಟ್ರೆ ಯಾವ ಕೆಲಸನೂ ಸಹ ಬೇಗ ಆಗೋದೇ ಇಲ್ಲ. ಅದಲ್ಲದೇ ಅಡುಗೆ ಮನೆ ಕ್ಲೀನಾಗಿದ್ದರೆ ನೈಟೆಲ್ಲ ದೇವತೆಗಳೆಲ್ಲ ಬಂದು ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೂ ಸಹ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಾನು ಯಾವಾಗ್ಲೂ. ಹಾಗೆ ನೋಡ್ತಿರ್ಬೋದು ನೀವು ಇವಾಗ ಇಲ್ಲಿ ಎಲ್ಲ ನೀಟಾಗಿ ಸಿಲ್ಲಿಂಗು, ಗ್ಯಾಸು, ಹಾಗೆ ಟೈಲ್ಸ್ ಎಲ್ಲ ಏನಿದೆ ಅಲ್ವಾ, ಇದನ್ನು ಅವತ್ತಿಂದ ಅಡುಗೆ ಆದ ತಕ್ಷಣ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನೇನಾದರೂ ವಾರಕ್ಕೊಂದ್ಸರಿ ನಾವು ಕ್ಲೀನ್ ಮಾಡ್ಕೊತೀವಿ ಅಂದರೆ ನಮಗೆ ಕಷ್ಟ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಎಣ್ಣೆ ಜಿಡ್ಡೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ, ತಿಕ್ಕೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಅವತ್ತಿನ ನೈಟ್ ಕೆಲಸ ಆಯ್ತು ಅಂದರೆ ನನಗೆ ಗ್ಯಾಸ್ ಕ್ಲೀನಿಂಗು, ಅಡುಗೆ ಮನೆ ಕ್ಲೀನಿಂಗು ಮುಗಿಸ್ಕೊಂಡ್ಬಿಟ್ರೆ ಅವತ್ತಿನ ಕೆಲಸ ಮುಗೀತು ಅಂತಲೇ. ಇನ್ನು ಇಲ್ಲಿ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದು ಆಯಿತು. ಹಾಗೆ ಪಾತ್ರೆಗಳನ್ನು ಸಹ ನೀಟಾಗಿ ವಾಶ್ ಮಾಡಿದ್ದು ಆಯಿತು. ಈ ಥರ ನನಗೆ ಅಡುಗೆ ಮನೆ ಇದ್ದರೆ ನೆಮ್ಮದಿಯಿಂದ ನಿದ್ದೆ ಮಾಡ್ಕೋಬೋದು. ನೋಡ್ತಿರ್ಬೋದು ನೀವು ಇಲ್ಲಿ ಇವಾಗ ಅಡುಗೆ ಮನೆಯೂ ಸಹ ಕ್ಲೀನಾಗಿದೆ. ಈ ಥರ ಅಡುಗೆ ಮನೆ ಇದ್ದರೆ ಒಂಥರ ಏನೋ ನೆಮ್ಮದಿ ಅಂತ ಅನ್ಸುತ್ತಪ್ಪ ನನಗಂತೂ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಒಂದು ಲೈಕ್ ಮಾಡಿದರೆ ನನಗೂ ಸಹ ತುಂಬಾ ಖುಷಿ ಆಗುತ್ತೆ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.